ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಪ್ರಿಯ ಮಿನಿ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ನೈಟ್ ಸಡನ್ನಾಗಿ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದು ಹಾಸನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟವರು ಕುಣಿಗಲ್ವರೆಗೂ ಹೋಗ್ತಾನೆ ಇದ್ವಿ. ಎಲ್ಲೂ ಸ್ಟಾಪ್ ಕೊಟ್ಟಿರಲಿಲ್ಲ. ಕುಣಿಗಲ್ಲಲ್ಲಿ ಸ್ಟಾಪ್ ಕೊಟ್ಟು ಒಂದು ಟೀ ಕುಡಿದ್ಬಿಟ್ಟು ವಾಪಸ್ ಹೊರಟಾಗ ದೇವಸ್ಥಾನದ 3 ಕಿಲೋಮೀಟ್ರ್ ಹಿಂದೆಯಿಂದನೇ ಲೈಟಿಂಗ್ಸ್ ಹಾಕಿದ್ರು. ಲೈಟಿಂಗ್ಸ್ ಅಂತೂ ತುಂಬ ಸಕ್ಕತ್ತಾಗಿತ್ತು. ಫುಲ್ ಖುಷಿ ಆಯಿತು. ಅದಾದಮೇಲೆ ದೇವಸ್ಥಾನ ಹತ್ರ ಬಂದ್ವಿ, ದೇವಸ್ಥಾನ ರೋಡ್ಗೆ. ಅಲ್ಲೂ ಲೈಟಿಂಗ್ಸ್ ಎಲ್ಲ ಫುಲ್ ಗ್ರ್ಯಾಂಡಾಗಿ ಚೆನ್ನಾಗಿ ಹಾಕಿದ್ರು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ 1,000 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ದರ್ಶನ ಬೇಗ ಆದರೆ ಒಳ್ಳೆಯದು ಅಂತ. ನಾವು ಆ್ಯಕ್ಚುಲಿ ಹೋಗಿದ್ದೆ ಮಧ್ಯರಾತ್ರಿ 3 ಗಂಟೆ ಆಗಿತ್ತು. ಅದಕ್ಕೆ ಬೇಗ ದರ್ಶನ ಮಾಡೋಣ ಅಂದ್ಬಿಟ್ಟು 1,000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ದೇವಸ್ಥಾನಕ್ಕೆ ರೀಚ್ ಆಗಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡೋಕ್ಕೆ ಅಂತ ಹೊರಟು. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡೋ ಅಲ್ಲೆಲ್ಲ ರೆಡಿ ಮಾಡ್ಕೊತಿದ್ರು. ನಾಳೆ ಬೆಳಗ್ಗೆ ಇದಕ್ಕೆ ಪ್ರೋಗ್ರಾಮ್ಗೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಿದ್ರು. ನಾವು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಪ್ರಸಾದ ತರೋಕ್ಕೆ ಅಂತ ಹೋಗಿದ್ರು. ತೊಗೊಬಂದರು. ಪ್ರಸಾದ ತಿಂದು ಕಾರಲ್ಲಿ ಬಂದು ಮಲ್ಕೊಂಡ್ವಿ. ನಮ್ಮ ಮಾಮ ಡ್ರೈವಿಂಗ್ ಮಾಡ್ಕೊಂಡು ಬಂದಿರೋದು. ಹೆಂಗೆ ಡ್ರೈವಿಂಗ್ ಮಾಡಿದ್ರು ಗೊತ್ತಿಲ್ಲ. ನಾವು ನೈಟ್ ಅಲ್ಲಿ ಕಣ್ಣು ಮುಚ್ಚಿದವರು ಬೆಳಗ್ಗೆ ಚನ್ನಪಟ್ಟಣಕ್ಕೆ ಬಂದು ಎದ್ದಿದ್ವಿ. ಬಂದು ಹೋಟೆಲಲ್ಲಿ ತಿಂಡಿ ಮಾಡಿದ್ವಿ. ನಾನು ದೋಸೆ ತಿಂದೆ. ದೋಸೆ ತಿನ್ಕೊಂಡು ಮನೆ